ಎಜಿ ನ್ಯೂಸ್ಗೆ ಸ್ವಾಗತ. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಸಂಕೇಶ್ವರ ನಗರದ ನಿಡಸೋಶಿ ರಸ್ತೆಯಲ್ಲಿ ಇದ್ದ ನಾಗದೇವತಾ ದೇವಸ್ಥಾನದಲ್ಲಿ ಮಂಗಳವಾರ ದಿನಾಂಕ 18/8/2026 ಮುಂಜಾನೆ 11 ಗಂಟೆಗೆ ನಾಗಪೂಜೆ ನೆರವೇರಿಸಿ ಬಳಿಕ 12 ಗಂಟೆಗೆ ಸಂಕೇಶ್ವರ ಶಂಕರಾಚಾರ್ಯ ಮಠದ ಸಚ್ಚಿದಾನಂದ ಅಭಿನವ ವಿದ್ಯಾ ನರಸಿಂಹ ಭಾರತಿ ಶ್ರೀಗಳಿಂದ ಮಹಾಪ್ರಸಾದಕ್ಕೆ ಚಾಲನೆ ಕೊಡಲಾಗಿದೆ. ಬಳಿಕ ಸಾಯಂಕಾಲ 7 ಗಂಟೆಗೆ ನಾಗದೇವತೆಯ ಕುರಿತು ಹತ್ತರಗಿ ಕಾರಿಮಠದ ಪೂಜ್ಯರು ಆದ ಶ್ರೀ ಗುರುಸಿದ್ದೇಶ್ವರ ಮಹಾಸ್ವಾಮಿಗಳಿಂದ ವಿಶೇಷ ಪ್ರವಚನ ಕಾರ್ಯಕ್ರಮ ಜರುಗಿದೆ. ಈ ವೇಳೆ ನೂರಾರು ಜನ ಭಕ್ತರು ಪ್ರವಚನ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ಇನ್ನು ನಾಗಪಂಚಮಿಯ ವಿಶೇಷತೆಯ ಕುರಿತು ಪೂಜ್ಯರು ಏನೆಲ್ಲ ಹೇಳಿದ್ದಾರೆ ತೋರಿಸ್ತೀವಿ ನೋಡಿ. ಕಠಿಣ ಐತದ ನಾವು ಯಾಕೆ ನಾಗಪ್ಪ ಹಾಲು ಎರಿಬೇಕು, ಆ ಎರೆದಿರ್ತಕ್ಕಂಥದ್ದು ಹಾಲಿನ ಮೇಲೆ ಮಳೆ ಬಿದ್ದು ಆದ ಹರ್ಕೊಂಡು ಹೋಗಿ ಬೇರೆ ಕಡೆ ಸೇರ್ಲಿಂದ ಹಳ್ಳದಿಂದ ಹೊಳಿ ಹಿಂಗೆ ಎಲ್ಲ ಕಡೆ ಕೂಡಬೇಕು. ಆವಾಗ ಆ ಸುವಾಸನೆ ಹಾಲಿನ ವಾಸನೆ ಆ ನಾಗಪ್ಪಗ ಅದು ಬಡಿಬೇಕು. ಇದೆಲ್ಲ ಒಂದು ವಿಜ್ಞಾನ ಐತೆ, ಅದ ವಿಜ್ಞಾನ ಐತಿ. ಆ ವಿಜ್ಞಾನ ತಕ್ಕಂತೆನ ಈಗೆಲ್ಲ ನಡೆದಿರ್ತಕ್ಕಂಥದ್ದು. ಅದಕ್ಕೆ ಹಿಂದಿನ ಜ್ಞಾನ ಈಗಿನ ವಿಜ್ಞಾನ ಎಲ್ಲವೂ ಒಂದಕ್ಕೊಂದು ಅಡಕಾಗೈತನ, ಒಂದಕ್ಕೊಂದು ಸಂಬಂಧ ಐತೆ. ನಾವು ಭಾಳ ವಿಚಾರ ಮಾಡಿದ್ರೆ ನಾವು ತಿಳಿತೈತಿ, ವಿಚಾರ ಮಾಡಿದ್ರೆ ಅದು ಗೊತ್ತಾಗಂಗಿಲ್ಲ. ಅದಕ್ಕೆ ಮಹಾಭಾರತದೊಳಗೆ ಅದೊಂದು ಕಥೆ ಬರ್ತತಿ. ಏನು ಬರ್ತತಿ ಅಂತಂದ್ರೆ, ಪರೀಕ್ಷಿತ ರಾಜ ಅವ ಭಾಳ ನಿಸರ್ಗ ಪ್ರೇಮಿ. ಅವ ಯಾವಾಗಲೂ ಅರಣ್ಯದೊಳಗೆ, ಜಂಗಲ್ದೊಳಗೆ, ಗುಡ್ಡದಾಗ ಅವಾಗ ಎಲ್ಲ ಕಡೆ ಫುಲ್ಲ. ಅವಾಗ ಅವ ಏನು ಮಾಡ್ತಿದ್ದ, ದಿವಸ ನಿಸರ್ಗದೊಳಗೆ ಒಟ್ಟು ಕಾಲ ಕಳಿತಿದ್ದವ. ನಿಸರ್ಗದೊಳಗೆ ಕಾಲ ಕಳಿತಕ್ಕಂಥ ಸಂದರ್ಭದೊಳಗೆ ಅವಾಗ ಹಾವು ಕಸ್ತತಿ. ಅವ ಅದರೊಳಗೆ ಮರಣ ಹೊಂತಾನ. ಅವನ ಮಗ ಜನ ಜಯ ದೇವ ರಾಜ. ಅವಾಗ ಭಾಳ ಸಿಟ್ಟು ಬರ್ತೈತಿ. ಅಲ್ಲ, ನಮ್ಮ ಪರೀಕ್ಷಿತ ರಾಜ ಇಂಥ ದೊಡ್ಡ ಒಳ್ಳೆ ಯಾರಿಗೇನು ಕೆಟ್ಟ ಬಯಸದವಲ್ಲ, ಎಲ್ಲರಿಗೂ ಒಳ್ಳೇದು ಮಾಡವ. ಮತ್ತು ಅವ ಯಾವಾಗಲೂ ದೇವರ ಸ್ಮರಣೆಯಲ್ಲಿರವ. ಮತ್ತು ನಿಸರ್ಗದೊಳಗೆ ಅವು ಈ ಯಾವ ಪರಿಸರದೊಳಗೆ ಪ್ರೇಮಿ, ಎಲ್ಲ ಕಡೆ ಅಡ್ಡಾಡ್ಕೊತಿರವ. ಮತ್ತು ಜಂಗಲ್ದೊಳಗೆ ಅಡ್ಡಾಡೊಳದಾಗ ಅವಾಗ ಹಿಂಗೆ ಯಾಕಾತು. ಆ ಪರೀಕ್ಷಿತರ ಮಗಗೆ ಭಾಳ ಸಿಟ್ಟು ಬತ್ತು. ಅವ ರಾಜ ಅಂದ ಕೂಡಲೇ ಒಂದು ವಿಚಾರ ಮಾಡಿದವ, ಒಂದು ದೊಡ್ಡ ಯಜ್ಞ ಮಾಡಬೇಕು, ಒಂದು ದೊಡ್ಡ ನಾಗ ಯಜ್ಞ ಅಂತ ತಿಳ್ಕೊಂಡು ಅದನ್ನು ಏರ್ಪಾಡು ಮಾಡಿ ಇಡೀ ಪ್ರಜೆಗಳಿಗೆ ಎಲ್ಲರಿಗೂ ಹೇಳಿಬಿಡೋದು, ನಿಮ್ಮ ಏರಿಯಾದಾಗ ಎಲ್ಲಿ ಹಾವುಗಳು ಸಿಗ್ತಾವೆ, ಯಾವ ಸಿಗ್ತಾವೆ ಅವು ನಿಮಗೆ ಹಿಡ್ಕೊಂಡು ಬಂದ್ರೆ ನಿಮಗೆ ನಾವು ಬಕ್ಷಿಸ್ ಕೊಡ್ತೇವೆ, ಬಹುಮಾನ ಕೊಡ್ತೇವೆ ಅಂದ ಕೂಡಲೇ ಜನ ಹಿಡಿಯವ್ರ ಕಡೆಯಿಂದ ಅವ್ರ ಕಡೆಯಿಂದ ಇವ್ರ ಕಡೆಯಿಂದ ಹಿಡ್ಕೊಂಡು ಎಷ್ಟು ಆಯ್ತು ಏನು ಏರಿಯಾದಾಗ ಇರ್ತಾವಲ್ಲ, ರಾಜನ ಆರ್ಡ್ರ ತೊಗೊಂಡು ಬಂದರು. ಇವು ದೊಡ್ಡ ಯಜ್ಞ. ಆವಾಗ ಸೇನಾಪತಿಗೆ ಹೇಳ್ತಾನ, ಸೇವಕರಿಗೆ ಹೇಳ್ತಾನ, ಸೈನಿಕರಿಗೆ ಹೇಳ್ತಾನೆ, ಅವ್ರು ಏನು ತಂದಿದಾರೆ ನೋಡು ಅವನ್ನೆಲ್ಲ ಹೋಮದಾಗ ಹೋಗಿಬೇಕು. ಹಂಗೆ ನಂದು ಇಚ್ಛೆ ಐತಿ. ದೊಡ್ಡ ಯಜ್ಞದೊಳಗೆ ಉರಿ ಹತ್ತಿತ್ತು, ಅದರೊಳಗೆ ಅವನ್ನೆಲ್ಲ ಹಾಕಕ್ಕೆ ಹಚ್ಬಿಡ್ತು. ಆಮೇಲೆ ಆರ್ಡರ್ ಮಾಡ್ತಾನೆ, ಇನ್ನೂ 11 ದಿವಸ ನಡೆಯೋದು ಅದು ಯಜ್ಞ. 11 ದಿವಸನೂ ಎಲ್ಲೆಲ್ಲಿ ಕಾಣ್ತಾವಲ್ಲ ಅವನ್ನೆಲ್ಲ ತೊಗೊಂಡು ಬರ್ಬೇಕು. ಅವ್ರ ಅಪ್ಪನ ಮರಣ ಹೊಂದಿರತಕ್ಕಂಥ ದ್ವೇಷ, ಸಿಟ್ಟ ಅವನಲ್ಲಿ ಇರ್ತದೆ. ಇದು ಎಲ್ಲ ಕಡೆಗೆ ಗುರುತಾಗಿ ಈ ಸಂತತಿನ ಇನ್ನು ನಾಶ ಮಾಡಿಬಿಡ್ತಾ ಇವ. ಅಟ್ಟು ಸಿಟ್ಟಿನೊಳಗೆ, ಕೋಪದೊಳಗೆ ಅದಾನಿವ ಅಂತ ತಿಳ್ಕೊಂಡ ಎಲ್ಲಿ ಯಾರಿಗೆ ಸುದ್ದಿ ಮೂಡಿತಂದ್ರೆ ಆಸ್ತಿಕ ದುರಾಯಿ ಋಷಿಗೆ ಮುನಿಗೆ ಗುರ್ತಾಗ. ಅವು ಗುರ್ತಾಗಿ ಅವು ಹಿಂಗಾತು. ಒಂದು ಜೀವಿಗಳನ್ನ, ಪ್ರಾಣಿಗಳನ್ನ ಈ ಟೈಪ್ ರಾಜ ಹಿಂಗೆ ಮಾಡತ್ತಾನ ಅಂದ ಕೂಡಲೇ ಅವು ಬಂದ, ಆ ಋಷಿ ಬಂದ, ಅವಾಗ ಉಪದೇಶ ಮಾಡಿದ, ಇದು ಹಿಂಗೆ ಇರೋದಿಲ್ಲ, ಅವನ ಹನಿಬಾರ ಹಂಗಿತ್ತು, ಇದಾಯ್ತು ಅವಾಗೆಲ್ಲ ಉಪದೇಶ ಮಾಡಿದಾಗ ಆಮೇಲೆ ನನಗೇನು ಮಾಡಂತಿ ಅಂದವ ರಾಜ. ಆ ಋಷಿ ಅಂದ, ನಾ ಹೇಳ್ದಂಗೆ ಕೇಳ್ತೇನ, ಆಯ್ತು ಕೇಳ್ತಾನು. ಇವತ್ತು ಇಲ್ಲಿ ಯಜ್ಞ ಬಂದ್ ಮಾಡಬೇಕು, ಈ ಯಜ್ಞ ಇಲ್ಲಿಗೆ ಸಮಾಪ್ತಿ ಆಗಬೇಕು. ಇನ್ನಾನೇ 11 ದಿವಸ ಅಂತಿಲ್ಲ, ಮುಂದುವರ್ಸಬೇಡ, ಇಲ್ಲಿಗೆ ಬಂದ್ ಮಾಡು. ಅದಕ್ಕೆ ಅಂತಾದ ಆಶೀರ್ವಾದ ನೀ ಕೊಡ್ತಾನಂದ್ರೆ ನಾ ಬಂದ್ ಮಾಡ್ತಾನೆ. ಆಯಿತು, ನಿನ್ನ ಮನೋಕಾಮನೆ ಇಚ್ಛಾ ಪೂರ್ಣ ಮಾಡತಕ್ಕಂಥದ್ದು ಆಶೀರ್ವಾದ ಕೊಡ್ತೇನೆ, ನೀ ಅದನ್ನು ಬಂದ್ ಮಾಡು. ಹೋಮ ಯಜ್ಞ ಬಂದ್ ಮಾಡಿ ಆ ಉಳಿದಿರ್ತಕ್ಕಂಥ ಹಾವಿನ ಸಂತತಿ ಉಳಿತು, ಯಜ್ಞ ಬಂದಾತು. ಯಾವ ದಿವಸ ಯಜ್ಞ ಬಂದಾತು ಅದ ನಾಗ ಪಂಚಮಿ ದಿವಸ, ಅದ ನಾಗಪ್ಪನ ಹಬ್ಬ. ಮತ್ತೆ ಇದಕ್ಕೆ ಹಿನ್ನೆಲೆ ಇಲ್ದ ನಾವು ಮಾಡ್ತೇವೆ. ನಮಗೇನು ತಗದಿಲ್ಲ. ವಿನಾಯಕ ಭೋಸಲೆ, ಎಜಿ ನ್ಯೂಸ್, ಸಂಕೇಶ್ವರ.
ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಒಂದು ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರ ಬೀದಿಗೆ ಬಂದ್ರೆ ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಲಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.